ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ SSLC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024 ಮತ್ತು 25ರ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನೀವು ಪಡ್ಕೊಳ್ಬೇಕು. ಹಾಗಾಗಿ ಯಾವ ರೀತಿಯಲ್ಲಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 2024-25ನೇ ಸಾಲಿನ SSLC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಮೇಯ್ನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಅಂತ ಹೇಳಿದರೆ ಅಪೂರ್ಣ ಹೇಳಿಕೆಗಳಿರುತ್ತೆ. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 4 ಉತ್ತರ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಯಾವುದು ಅನ್ನೋದನ್ನು ಬರಿಬೇಕು. ಉತ್ತರವನ್ನು ಬರೆಯುವಾಗ ಯಾವ ಆಪ್ಷನ್ ABCDಯಲ್ಲಿ ಯಾವ ಆಪ್ಷನ್ ಉತ್ತರ ಆಗಿರುತ್ತೆ ಅದನ್ನು ಬರೆದ್ಬಿಟ್ಟು ಅದರ ಮುಂದೆ ಆ ಆಪ್ಷನಲ್ಲಿ ಇರುವ ಉತ್ತರ ಏನು ನೀವು ನೋಡಿದ್ದೀರಿ ಅಥವಾ ನಿಮಗೇನು ಗೊತ್ತಿದೆ, ಯಾವುದು ರೈಟ್ ಅಂತ ನೀವು ತಿಳ್ಕೊಂಡಿದ್ದೀರಿ ಅದನ್ನು ಕರೆಕ್ಟಾಗಿ ಬರೆದು ಬನ್ನಿ. ಫಾರ್ ಎಕ್ಸಾಂಪಲ್, ಇವಾಗ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಇದೆ. ಪಂಚಮಾಕ್ಷರಗಳು ಅಂತ ಹೇಳಿದ್ರೆ ಅನುನಾಸಿಕ ಞ ಞ ಣ ನ ಮ ಅಲ್ವಾ? ಸೊ ಪಂಚಮಾಕ್ಷರಗಳನ್ನು ಬರೆಯುವಾಗ ನೀವು ಉತ್ತರ ಹೇಗೆ ಬರೀತೀರಿ? ಮೊದಲನೇ ಮೇಯ್ನಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಸಿ ಅಂತ, ಜಸ್ಟ್ ಸಿ ಅಂತ ಬರೆದಿಟ್ಟು ಬರಬೇಡಿ. ಸಿ ಅಂತ ಬರೆದು ಅದ್ರ ಮುಂದೆ ಅನುನಾಸಿಕ ಅಂತಲೂ ಬರೆದು ಬನ್ನಿ. ಪ್ರಶ್ನೆ ಸಂಖ್ಯೆಗಳನ್ನು ಕರೆಕ್ಟಾಗಿ ಬರೀರಿ ಮಕ್ಕಳೇ, ಓಕೆನಾ? ಇದು ಮೊದಲ ಪ್ರಶ್ನೆ ಹಾಗೂ ಇದಕ್ಕೆ ಉತ್ತರ ಅನುನಾಸಿಕ ಸಿ ಆಗಿರುತ್ತೆ. ಹಾಗಾದರೆ ಕನ್ನಡ ವರ್ಣಮಾಲೆಯ ಮೇಲೆ ರಸ್ವಸ್ವರ ಆಗಿರಬಹುದು, ದೀರ್ಘ ಸ್ವರಗಳಾಗಿರಬಹುದು, ಯೋಗವಾಹಕಗಳಾಗಿರಬಹುದು, ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿಯಾಗಿರಬೇಕು. ನೆಕ್ಸ್ಟು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೊಟ್ಟಿದ್ದಾರೆ. ಆನ್ಸರು ಅಪದಾನ. ನೆಕ್ಸ್ಟು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಇಲ್ಲಿ ಮಾಡಲಿ ಎಂಬ ಪದಕ್ಕೆ ಗೆರೆಯನ್ನು ಎಳೆದಿದ್ದಾರೆ. ಹಾಗಾಗಿ ಗೆರೆ ಎಳೆದ ಪದದ ಕ್ರಿಯಾರೂಪ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಕ. ಮುಂದಿನ ಪ್ರಶ್ನೆ ಬಹುರ್ವೀಹಿ ಸಮಾಸದ ಪದವಿದು. ಮುಕ್ಕಣ್ಣು, ಕಡೆಗಣ್ಣು, ಕಂಗೇಡು, ಚಕ್ರಪಾಣಿ ಅಂತ ಇದೆ. ಸರಿಯಾದ ಉತ್ತರ ಡಿ ಚಕ್ರಪಾಣಿ. 5ನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಂಯೋಜಿತ ವಾಕ್ಯ. ನೀವು ಸಾಮಾನ್ಯ ವಾಕ್ಯ ಆಗಿರಬಹುದು, ಸಂಯೋಜಿತ ವಾಕ್ಯ ಆಗಿರಬಹುದು, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಈ ರೀತಿಯಾಗಿ ಯಾವ ವಾಕ್ಯಗಳಿಗೆ ಏನಿದೆ, ಉತ್ತರ ಏನಿದೆ, ಒಂದು ಸೆಂಟೆನ್ಸ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. 6ನೇ ಪ್ರಶ್ನೆ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ ಸಿ ಸಾಮಾನ್ಯಾರ್ಥ ಕಾವ್ಯಯ. ನೆಕ್ಸ್ಟು ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ 3ನೆಯ ಪದಕ್ಕೆ ಸರಿ ಹೊಂದುವಂತಹ ಉತ್ತರವನ್ನು ಬರಿಬೇಕು. 4 ಪ್ರಶ್ನೆಗಳು ಈ ಮೇಯ್ನಲ್ಲಿ ಇರುತ್ತೆ. 4 ಪ್ರಶ್ನೆಗೆ ಕರೆಕ್ಟಾಗಿ ನೀವು ಯೋಚಿಸಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ರೆಡಿಯಾಗಿ ಹೋಗಿದ್ದೆ ಆದರೆ ಓದ್ಕೊಂಡು ಇಲ್ಲಿ 4ಕ್ಕೆ 4 ಅಂಕಗಳನ್ನು ಈಸಿಯಾಗಿ ತಗೊಳ್ಬಹುದು. ಮೊದಲನೇ ಪ್ರಶ್ನೆ ವೈಶಾಖ ಅಂತ ಕೊಟ್ಟಿದ್ದಾರೆ. ಅಂದರೆ ಪದಗಳ ಅರ್ಥ ಬಂದಿದೆ ಇಲ್ಲಿ. ವೈಶಾಖ ಅಂದರೆ ಬೇಸಗೆ, ಪ್ರತಿಹಾರಿ ಅಂದರೆ ಪಡೆಯಿರಿ. ಚೆಲುವಿಕೆ ಅಂತ ಕೊಟ್ಟಿದ್ದಾರೆ. ಚೆಲುವಿಕೆ ಅನ್ನೋದು ತದ್ದಿತಾಂತ ಭಾವನಾಮ ಆಗತ್ತೆ. ಹಾಗಾದರೆ ತಿನ್ನುವಿಕೆ ಏನಾಗುತ್ತೆ? ಕೃದಂತ ಭಾವನಾಮ. ಮಕ್ಕಳು ಮರಿ ಅನ್ನೋದು ಜೋಡು ನುಡಿಯಾಗತ್ತೆ. ಬಟ್ಟ ಬಯಲು ಅನ್ನೋದೇನಾಗತ್ತೆ? ದ್ವಿರುಕ್ತಿ ಆಗುತ್ತೆ. ಮನುಷ್ಯ ಅನ್ನುವಂತಹ ಪದ ರೂಢಿಯಿಂದ ಬಂದ ಕಾರಣ ರೂಢನಾಮ ಆಗತ್ತೆ. ಪೂಜಾರಿ ಅನ್ನುವಂತಹ ಪದ ಅನ್ವರ್ತನಾಮ ಆಗತ್ತೆ. ನೆಕ್ಸ್ಟು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಂಡು 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 7 ಪ್ರಶ್ನೆಗಳಿಗೂ ಉತ್ತರವನ್ನು ಬರಿಬೇಕು. ಇಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ಬರೆದರೆ ಸಾಕಾಗತ್ತೆ. 11ನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಇದೆ. ಇದಕ್ಕೆ ಉತ್ತರವನ್ನು ಬರೆಯುವಾಗ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. 2ನೇ ಪ್ರಶ್ನೆ
ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಮುಂದಿನ ಪ್ರಶ್ನೆ, ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಕುದುರೆಯನ್ನು ಲವನು ಉತ್ತರಿಯಿಂದ ಮೇಲ್ವಸ್ತ್ರದಿಂದ ಕಟ್ಟಿದನು. ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಅಥವಾ ಸಂಪತ್ತನ್ನು ಬೇಡಲು, ಎರಡರಲ್ಲಿ ಒಂದು ಪದವನ್ನು ಬರಿಬೇಕು, ಬಂದನು. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್. ಮುಂದಿನ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಕವಿಕೃತಿ ಪರಿಚಯದಲ್ಲಿ ದೇವನೂರ ಮಹಾದೇವ ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ. ಕವಿಕೃತಿ ಪರಿಚಯನೂ ಕೂಡ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಈಸಿಯಾಗಿ 6 ಅಂಕಗಳನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯುವಂಥದ್ದು, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸೋದು. ಇದೆಲ್ಲದಕ್ಕೂ ಕೂಡ ಮುಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ಉತ್ತರವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳ್ತೀನಿ ಮಕ್ಕಳೇ. ಗಾದೆ ಮಾತು ಕೂಡ ನಾವು ಯಾವುದಾದ್ರೂ ಒಂದು ಗಾದೆಯನ್ನು ಬರೆಯುವಾಗ ಬೇಸಿಕ್ಕಾಗಿ ನಾವು ಗಾದೆಯನ್ನು ಯಾವ ರೀತಿಯಾಗಿ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಈಸಿಯಾಗಿ ನಾವು 3 ಅಂಕಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಗಾದೆ ಬರೆಯುವಾಗ ಯಾವ ವಿಚಾರಗಳನ್ನು ಗಾದೆಯಲ್ಲಿ ಸೇರಿಸಬೇಕು, ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟು ಸಂದರ್ಭದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಪದ್ಯಭಾಗದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 2 ಪದ್ಯಗಳಿರುತ್ತೆ, ನಿಮಗೆ ಯಾವುದು ಕರೆಕ್ಟಾಗಿ ಬರುತ್ತೆ ಅದನ್ನು ಬರಿಬೇಕು. 4 ಲೈನ್ಗಳನ್ನು ಕರೆಕ್ಟಾಗಿ ಒಂದು ಅಕ್ಷರ, ಒತ್ತು, ಇಳಿ, ಕೊಂಬು, ದೀರ್ಘ ಏನೂ ತಪ್ಪಿಲ್ಲದೆ ಕರೆಕ್ಟಾಗಿ ಬರಿಬೇಕು. 4 ಅಂಕಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಇರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರಿಬೇಕು. ಅದೇ ರೀತಿಯಾಗಿ 8-10 ವಾಕ್ಯದ ಪ್ರಶ್ನೆಗಳು. ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಯಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಆ ಗದ್ಯ ಭಾಗವನ್ನು ಕರೆಕ್ಟಾಗಿ ಓದ್ಕೊಂಡು ಬರಿಬೇಕು. ಕಾರಣ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 4 ಅಂಕಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಂತೆ, 2 ಪ್ರಶ್ನೆಗೆ 4 ಅಂಕಗಳು ಸಿಗತ್ತೆ. ಗದ್ಯ ಭಾಗವನ್ನು ಓದುವಾಗ ಅವರು ಕೊಟ್ಟಿರುವಂತಹ 2 ಪ್ರಶ್ನೆಗಳಿಗೆ ಮೊದಲಲ್ಲಿ ಉತ್ತರ ಇದೆಯೋ ಅಥವಾ 2ನೇ ಭಾಗದಲ್ಲಿ ಉತ್ತರ ಇದೆಯೋ, ಅಥವಾ ಮೊದಲ ಪ್ರಶ್ನೆಗೆ ಮೊದಲಲ್ಲೇ ಉತ್ತರ ಇದೆಯೋ 2ನೇ ಭಾಗದಲ್ಲಿ ಉತ್ತರ ಇದೆಯೋ, 2ನೇ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಟಿದ್ದಾರೋ, ಯಾವ ರೀತಿಯಾಗಿ ಅಂತ ನೀವು ಒಂದು 2-3 ಸಲ ಓದ್ಕೊಂಡು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರಿಬೇಕು. ಯಾಕಂದರೆ ಗಡಿಬಿಡಿಯಲ್ಲಿ ನೀವು ಉತ್ತರ ಬರೆದಿದ್ದೆ ಆದರೆ ಇಲ್ಲಿ ನೀವು 4 ಅಂಕಗಳನ್ನು ಕಳೆದುಕೊಳ್ತೀರಿ. ಯಾಕಂದರೆ ಕೆಲವೊಮ್ಮೆ ಈ ಗದ್ಯ ಭಾಗ ಶುರು ಆಗ್ತಿದ್ದಾಗೆ 2ನೇ ಪ್ರಶ್ನೆಗೆ ಉತ್ತರ ಇರುತ್ತೆ, ಗದ್ಯ ಭಾಗದ ಕೊನೆಯಲ್ಲಿ ಮೊದಲ ಪ್ರಶ್ನೆಗೆ ಉತ್ತರ ಇರುತ್ತೆ, ಅಥವಾ ಕೆಲವೊಂದು ಸಾರಿ ಗದ್ಯ ಭಾಗದ ಶುರುವಿನಲ್ಲೇ ಮೊದಲ ಪ್ರಶ್ನೆಗೆ ಉತ್ತರ ಇರುತ್ತೆ. ಏನಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು. ನೆಕ್ಸ್ಟು ಪತ್ರವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಮಾಹಿತಿಯನ್ನು ಉಪಯೋಗಿಸಿ ನೀವು ಪತ್ರವನ್ನು ಬರಿಬೇಕು. ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ ಪ್ರಬಂಧ 5 ಅಂಕಕ್ಕೆ ಕೇಳಿದ್ದಾರೆ. ಈಸಿಯಾಗಿ 5 ಅಂಕಗಳನ್ನು ಪಡೆದುಕೊಳ್ಳುವಂಥದ್ದು. ಪ್ರಬಂಧದಲ್ಲಿ ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ, ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ.
ಇದಿಷ್ಟು ಸಹ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಯಾವ ರೀತಿಯ ಪ್ರಶ್ನೆಗಳಿದೆ ಅನ್ನೋದನ್ನು ನೋಡೋಣ. ನಿಮಗೆ ಛಂದಸ್ಸು ಬಗ್ಗೆ ಆಗಿರಬಹುದು, ಅಲಂಕಾರದ ಬಗ್ಗೆ ಆಗಿರಬಹುದು, ಗಾದೆ ಮಾತಿನ ಬಗ್ಗೆ ಆಗಿರಬಹುದು, ಪ್ರಬಂಧ ಆಗಿರಬಹುದು, ಪತ್ರಲೇಖನ ಆಗಿರಬಹುದು, ಈ ಎಲ್ಲ ವಿಭಾಗಗಳಲ್ಲಿ ಈಸಿಯಾಗಿ ಉತ್ತಮ ಅಂಕಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.